ಮೆಣಸಿನಕಾಯಿ ಬೆಳಿತಾ ಇರೋದು ಸುಮಾರು 5-6 ವರ್ಷದಿಂದ ಬೆಳಿತಾ 1.5 ಎಕರೆ ಹೊಲ ಅದ ರೀ. ಇದರಲ್ಲಿ ಅಂದ್ರೆ ಒಂದು 10,000 ಸಸಿ ಕುಂತಾವ. ಬೆಳೆ ಏನದಂದ್ರೆ ಒಂದು 75 ದಿವಸ ಬೆಳೆ ಇದೆ. 1 ಎಕರೆ ಇತ್ತು. ಅದರಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಎಲ್ಲ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ತರ್ನಾಳಿ ಬಾಲ್ಕಿ ತಾಲೂಕದಲ್ಲಿ ಒಂದು ವಿಲೇಜ್ ಅದ, ಅಲ್ಲಿ ಬಂದಿದ್ದೆವು. ಒಬ್ಬ ರೈತರು ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಪಪಾಯಿ ವ್ಯವಸಾಯ ಮಾಡ್ತಿದ್ದಾರೆ. ಯಾವ ಥರ ಮಾಡ್ಯಾರ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ನಾವು ಗುರುನಾಥ್ ಬಿರಾದಾರ ತರ್ನಳ್ಳಿ ಅಂತ, ಬಾಲ್ಕಿ ತಾಲೂಕು ನಮ್ಮದು. ಇದು ನಾವು ಮೆಣಸಿನಕಾಯಿ ಬೆಳಿತಾ ಇರೋದು ಸುಮಾರು 5-6 ವರ್ಷದಿಂದ ಬೆಳಿತಾ ಇದ್ವಿ. ಪ್ರತಿ ವರ್ಷನೂ ಇರುತ್ತೆ. ಈ ವರ್ಷ ಸ್ವಲ್ಪ ಮಳೆ ಹೆಚ್ಚಿಗೆ ಆಗ್ಬಿಟ್ಟು ಇದಾಗಿದೆ. ನಾವೇನು ಮಾಡ್ತೀವಿ, ಮುಂಚೆಯಿಂದ ನಾವು ಆರ್ಗ್ಯಾನಿಕ್ ಮಾಡೋದು, ಈಗಲೂ ಆರ್ಗ್ಯಾನಿಕ್ ಮಾಡ್ತಾ ಇರೋದು. ಇದು ಒಂದು 1.5 ಎಕರೆ ಹೊಲ ಅದ ರೀ. ಇದರಲ್ಲಿ ಅಂದ್ರೆ ಒಂದು 10,000 ಸಸಿ ಕುಂತಾವ. ಇದಕ್ಕೆ ನಾವು ಸುಮಾರು ಡ್ರೆಂಚಿಂಗ್ ಒಂದು 3 ಸರಿ ತೊಗೊಂಡಿದ್ದೇವೆ. ಬರೀ ಆರ್ಗ್ಯಾನಿಕ್ ಬಯೋ ಫರ್ಟಿಲೈಸರ್ ಏನದ ಅಂದ್ರೆ ಸೇತು ಅವೆಲ್ಲ ಸ್ಟಿಂಬ್ಲಿಚ್ ಅವೆಲ್ಲ ಇರ್ತಾವನ್ರಿ, ನಟ್ಸರ್ದು ಆ ಥರದಿಂದ ಡ್ರೆಂಚಿಂಗ್ ಮಾಡಿಬಿಟ್ಟು ಇದಕ್ಕೆ ಸುಮಾರು ಸ್ಪ್ರೇ ಆಗಿದಾವೆ. ಇವಾಗ ಈ ಸಾರಿ ಏನದ ಅಂದ್ರೆ ಮೈಡ್ಸ್ ಕುಕ್ಕುಡಿ ಥರ ಏನದ ರೋಗ ಹೆಚ್ಚಿಗೆ ಭಾಳ ಇತ್ತು. ಅದ್ರ ಸಲುವಾಗಿ ನಾವು ಪ್ರಯತ್ನ ಸ್ವಲ್ಪ ಏನದಂದ್ರೆ ಇನ್ವೆಸ್ಟ್ ಯಾವಾಗ ಅಂದ್ರೆ ಚಳಿ ಹೆಚ್ಚಿಗಿದೆ, ಮೇಲಿಂದ ಏನದಂದ್ರೆ ಹಸಿ ಹೆಚ್ಚಿಗಿದೆ. ಹಾಗಾಗಿ ಇದ್ರದ್ದೆಲ್ಲ ಏನಾದ್ರು ರೋಗ ಬಾಧೆ ಸ್ವಲ್ಪ ಹೆಚ್ಚಿಗೆ ಬಂದು ಆದ್ರೂ ಕಂಟ್ರೋಲ್ ಆಗಿದೆ. ಎದ್ರ ಸಲುವಾಗಿ ಆಗಿದೆ, ನಾವು ಆರ್ಗ್ಯಾನಿಕ್ ಮಾಡ್ತಿರೋದ್ರ ಕಡೆಯಿಂದ ಆಗಿದೆ. ನಾವು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ಇದ್ರದ್ದು ಮುಂಚೆ ಇದರಲ್ಲಿ ನಾವು ಅದ್ರಾಗ ಅಲ್ಲ ತೆಕ್ಕೊಂಡಿದ್ವಿ. ಅದು ತೆಕ್ಕೊಂಡಾದ ನಂತರ ಏನಂದ್ರೆ ಉದ್ದು ಹಾಕ್ಬಿಟ್ಟು ಅದು ಹಸಿರೆಲ್ಲ ಗೊಬ್ಬರ ಏನೋ ಮಾಡಿಬಿಟ್ಟು ಈ ಥರ ಮಾಡಿದ್ದು. ಇದು ನಮಗೆ ಇನ್ನೊಂದು ನಾವು ಮಿಸ್ ಆಗಿಂದಂದ್ರೆ ಒಂದು ಮಲ್ಚಿಂಗ್ ಹಾಕ್ಬೇಕಾಗಿತ್ತು. ಮಲ್ಚಿಂಗ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ಮಳೆ ಹೆಚ್ಚಿಗೆ ಆಯ್ತಲ್ಲ, ಅದ್ರ ಸಲುವಾಗಿ ನಾವು ಹಾಕಿಲ್ಲ. ಅದ್ರ ಸಲುವಾಗಿ ಏನಂದ್ರೆ ಸ್ವಲ್ಪ ರೋಗ ಹೆಚ್ಚಿಗೆ ಬರುತ್ತೆ. ಮಲ್ಚಿಂಗ್ ಹಾಕಿದ್ರೆ ಕಡಿಮೆ ಬರುತ್ತೆ. ಸುಮಾರು ಇದು ನೀವು ನೋಡ್ತಾ ಇರೋದು ಬೆಳೆ ಏನದಂದ್ರೆ ಒಂದು 75 ದಿವಸ ಬೆಳೆ ಇದೆ. ಆದ್ರೂ ಸ್ವಲ್ಪ ಚಳಿಗೆ ಏನದ ಅಂದ್ರೆ ಅಲ್ಲೇ ಕಾಯಿ ಅಲ್ಲೇ ಹೂವು ಇದೆ. ಇಲ್ಲ ಅಂದ್ರೆ ಈ ಸರಿ ಏನದ ಒಂದು ಕಟಿಂಗ್ ಆಗ್ಬಿಡ್ತಿತ್ತು. ಈ ಸರಿ ಏನದ ನಮ್ದು ಬೀದರ್ ಡಿಸ್ಟಿಕ್ಗೆಲ್ಲ ನೀವೆಲ್ಲ ನೋಡಿರ್ಬೋದು. ಈ ವರ್ಷ ಏನದ ಅಂದ್ರೆ ಟೆಂಪ್ರೇಚರ್ ಕೋಲ್ಡ್ ಹೆಚ್ಚಿಗೆ ಅಂತ ಹೇಳಕತ್ತಿರ್ಕ ಒಂದು ಸುಮಾರು ಯಾವುದೇ ಬೆಳೆ ತಗೋರಿ, ಒಂದು ಕಡಲೆ ತಗೋರಿ, ತೊಗರಿ ತಗೋರಿ, ಅದೇನದ ಅಂದ್ರೆ ಕಾಯಿ ಘಟ್ಟಾಕ ಏನದ ಅಂದ್ರೆ ಇದು ದಾಣಿ ತುಂಬಲಾಕ ಅದಕ್ಕೆ ಏನದ ಅಂದ್ರೆ ಲೇಟ್ ಪ್ರೊಸೆಸ್ ಆಗ್ಲತ್ತದ. ಇದೆಲ್ಲ ವಾತಾವರಣ ಸ್ವಲ್ಪ ಇದ್ರ ಸಲುವಾಗಿ. ಹಾಗೆ ಮುಂದಿನ ದಿನಗಳ ಚಲೋ ಬರುತ್ತೆ ನಿರೀಕ್ಷೆ ಇದೆ. ಇವಾಗೆಲ್ಲ ಹೂವು ಇದೆ, ಚೆನ್ನಾಗಿ ಏನೋ ಬಂದಿದೆ. ಆದ್ರೆ ಇದೇನು ನಮ್ಗೇನು ಲಾಸ್ ಆಗಲ್ಲ. ಬಟ್ ಇದು ಏನದಂದ್ರೆ ಈ ಸರಿ ಸ್ವಲ್ಪ ಏನದಂದ್ರೆ ರೋಗ ಹೆಚ್ಚಿಗಿದೆ, ಆದ್ರೂ ನಾವು ಕಂಟ್ರೋಲ್ ಮಾಡ್ತಾ ಇರೋದು. ಇದು ಎಷ್ಟದ ಸರ್? ಇದು ಒಂದು 1.5 ಎಕರೆ ಅದ ರೀ. 1.5 ಎಕರೆದಾಗ ಎಷ್ಟು ಕುಂತಾವ ಸರ್? 10,000 ಸಸಿ ಕುಂತಾವ್ರಿ. 10,000 ಈಚ್ ಕಾಸ್ಟ್ ಒಂದು ಎಷ್ಟು ಬಿದ್ದು ಸರ್? $1 ಒಂದು ಬಿದ್ದರಿ. ಕಂಪ್ಲೀಟ್ ಇವಾಗ ಕಡಿಲಕ್ಕೆ ಬಂದದ ಆಲ್ರೆಡಿ. ಇನ್ನೊಂದು 10-15 ಡೇಸ್ ಬರ್ಬೋದು. ಇಲ್ಲಿವರೆಗೂ ನಿಮ್ಮ 1.5 ಎಕರ್ಗ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ಯದ? ಇಲ್ಲಿವರೆಗೂ ನಮ್ಗೆ ಸುಮಾರು ಈ ವರ್ಷ ಹೆಚ್ಚಿಗಾಗಿದೆ. ಕಾರಣ ಏನು? ಕಾರಣ ಅಂದ್ರೆ ಅದೇ ಮಳೆ ಹೆಚ್ಚಿಗಾಗಿ ಸಲುವಾಗಿ ರೋಗ ಸ್ವಲ್ಪ ಡಿಸೀಸ್ ಅದು ಇದು ಎಲ್ಲ ಇದಾಗಿದೆ. ಅದ್ರ ಸಲುವಾಗಿ. ಇಲ್ಲ ಅಂದ್ರೆ ಕಡಿಮೆನೇ ಬರುತ್ತಿತ್ತು. ಸ್ವಲ್ಪ ಸ್ಪ್ರೇ ಎಲ್ಲ ಹೆಚ್ಚಿಗೆ ಏನದಂದ್ರೆ ಆಗಿದೆ. ಭೂಮಿಯಲ್ಲಿ ನಾವು ಹೆಚ್ಚಿಗೆ ಏನಂದ್ರೆ ಆರ್ಗ್ಯಾನಿಕ್ ಅಷ್ಟೇ ಇದು ಮಾಡೋದು. ಕೆಲವೊಂದು ಟೈಮ್ ಅಂದ್ರೆ ಊಟಕ್ಕೆ ಉಪ್ಪಿನಕಾಯಿ ಥರ ಏನದಂದ್ರೆ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ, ಮಾಡಲ್ಲ ಅಂತಲ್ಲ, ಯೂಸ್ ಮಾಡ್ತೀವಿ ಅದನ್ನು. ಇವಾಗ ಒಂದಿಸೇನು ಮಾಡಿಲ್ಲ ನಾವು. 12 ಸುಮ್ಮನೆ ಮೊನ್ನೆ 4 kg ಕೊಟ್ಟಿದ್ವಿ. ಹಿಂಗಾಗಿ ಏನದ ಅಂದ್ರೆ ಅದು ಚೆನ್ನಾಗೇ ಇದೆ. ನಮ್ದು ಇಲ್ಲಿ ತನ ಅಂದ್ರೆ ಒಂದು ಸುಮಾರು ಬಂದದ್ದು ಒಂದು 50,000-55,000 ರೂಪಾಯಿ ಆಗಿದೆ ಇವಾಗ. ಎಷ್ಟು ಸಲ ಇದು ಆಗ್ಯದ ಸರ್? ಹಾರ್ವೆಸ್ಟಿಂಗ್ ಆಗ್ಯದ? ಇನ್ನೂ ಹಾರ್ವೆಸ್ಟಿಂಗ್ ಆಗಿಲ್ಲ. ಇದು ಪ್ರತಿ ಸಾರಿ 75 ದಿವಸಕ್ಕೆ ಒಂದ್ಸರಿ ಹಾರ್ವೆಸ್ಟಿಂಗ್ ಆಯ್ತಿತ್ತು. ಈ ಸಾರಿ ಅದೇ ಹೇಳಕತ್ತೀನಲ್ಲ, ಇದೇನದ ಅಂದ್ರೆ ಮಳೆ ಹೆಚ್ಚಿಗೆ ಆಗಿದ ಸಲುವಾಗಿ ಸ್ವಲ್ಪ ಎಲ್ಲ ರೋಗು ಅದು ವಾತಾವರಣಕ್ಕೆ ಸಲುವಾಗಿ ಅದು ಸೆಟ್ಟಿಂಗ್ ಆಗಿಲ್ಲ. ಈ ಥರ ಆಗಿದೆ. ಎಷ್ಟು ಬರ್ಬೋದು ಸರ್ ಒಂದ್ಸಲ ಕಟಿಂಗ್ ಮಾಡಿದಾಗ ಇಳುವರಿ ಅದ್ರದ್ದು? ಇದು ಸುಮಾರು ಒಂದ್ಸಾರಿಗೆ ನಾವು ಕಟಿಂಗ್ ಮಾಡಿದಾಗ ಒಂದು 5 ಟನ್ ಅಂತೂ ಬಂದೇ ಬರುತ್ತೆ. 5 ಟನ್? 5 ಟನ್ ಅಂದ್ರೆ 50 ಕ್ವಿಂಟಲ್. 50 ಕ್ವಿಂಟಲ್. ಸರ್ ಇದ್ರ ಮಾರ್ಕೆಟ್ ಎಲ್ಲಿ ನಿಮ್ಗೆ? ನಮ್ದು ಇದ್ರ ಮಾರ್ಕೆಟ್ ನಾವು ಬಾಲ್ಕಿಲಿ ಹಾಕೋದು. ನಾವು ಬಾಲ್ಕಿ ನಮ್ಗೆ ನಿಯರೆಸ್ಟ್ ಬಾಲ್ಕಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಸರ್ ಈ ಕವರ್ ಯಾಕೆ ಹಾಕಿರಿ? ಇದ್ರದಿಂದ ಏನದ? ಇದ್ರ ತ್ರಿಪ್ಸ್ ನುಸಿ ಏನಿರುತ್ತಲ್ಲ ಇದ್ರದ್ದು, ಇದು ಎಲ್ಲಿ ಗ್ರೀನರಿ ಹೆಚ್ಚಿಗೆ ಇರುತ್ತೆ ಅಲ್ಲಿ ಮೈಟ್ಸ್ ಏನೋ ಹೆಚ್ಚಿಗೆ ಬರುತ್ತೆ. ಅದ್ರ ಸಲುವಾಗಿ ಅದು ಯೆಲ್ಲೋ ಕಲರ್ ಸ್ಟಿಕ್ಕರ್ ಅದಕ್ಕೆ ಒಂದು ಗಮ್ ಹಾಕ್ತಿವಿ, ಅಂಟು. ಅದು ಸುಮಾರು ಒಂದು ಎಕರೆಗೆ 60-70 ಕುಡಿಸ್ತೀವಿ ನಾವು, ಹೆಚ್ಚಿಗೆ ಕುಡಿಸ್ತೀವಿ. ಹಾಗಾಗಿ ಅದು ಏನು ನಮಗೆ ಒಂದೆರಡು ಸ್ಪ್ರೇ ತಪ್ಪಿಸ್ಬೇಕು, ಇದಕ್ಕೇನು ಬಂದಿದ್ದ ರೋಗ ಅಂದ್ರೆ ಅದಕ್ಕೆ ಅಂಟ್ಕೋಬೇಕು ಅನ್ನೋದು ಉದ್ದೇಶಕ್ಕಾಗಿ ಅದು ಗಮ್ ನಮ್ಮ ಮೆತ್ತಿಸ್ತೀವಿ. ಹೋದ್ ಸಲ ಮಾಡಿದಾಗ ಎಷ್ಟು ಪ್ರಾಫಿಟ್ ಬಂದಿದೆ ಸರ್? ಒಂದು 1.5 ಎಕರೆದಾಗಲಿ 1 ಎಕರೆದಾಗಲಿ? ಹೋದ್ ಸರಿ ನಮ್ದು 1 ಎಕರೆ ಇತ್ತು. ಅದರಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಎಲ್ಲ ನಿವಾಳ ಆದಾಯ. ಎಷ್ಟು ತಿಂಗಳದಾಗ?
ಅದು 6 ತಿಂಗಳು ಬೆಳೆ ಇರುತ್ತೆ. 6 ತಿಂಗಳು ಇನ್ನೂ 6 ತಿಂಗಳು. 6 ತಿಂಗಳ. 6 ತಿಂಗಳದಾಗ ನೀವು ಎಷ್ಟು ಸಲ ಕಟಿಂಗ್ ಮಾಡ್ತೀರಿ? ನಾವು 20 ದಿವ್ಸಕ್ಕೆ ಒಂದ್ಸರಿ ಕಟಿಂಗ್ ಮಾಡ್ತೀವಿ. 20 ದಿವ್ಸಕ್ಕೆ ಒಂದ್ಸಲ. ಯಾವಾಗಿಂದ ಅಂದ್ರೆ 75-80 ದಿವಸ ಆದ ನಂತರ. 80 ಡೇಸ್ ಆದ ನಂತರ ಪ್ರತಿ 20 ದಿವ್ಸಕ್ಕೆ ಒಂದ್ಸಲ ಕಟಿಂಗ್. 20 ದಿವ್ಸಕ್ಕೆ ಒಂದ್ಸರಿ ಹಾರ್ವೆಸ್ಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ಇದ್ರಾಗ ಏನಾಗಿರಿ ಸರ್? ಇದ್ರಾಗ ಕಡಲೆ ಇದೆ. ಇವಾಗ ಲೇಟ್ ಆಗಿದೆ, ಇದೆಲ್ಲ ನೀರು ಹಿಡಿದ ಸಲುವಾಗಿ ಲೇಟ್ ಆಗಿದೆ. ನಮ್ದು ಇದು 1892 ಅಂತೇಳಿ ಒಂದು ಜಾತಿ ಕಡಲೆ ಇದೆ. ಇದು ವೆರೈಟಿ ಚೆನ್ನಾಗಿದೆ. ಅಚ್ಚಾ. ಇದು ನಾವು ನಮ್ಮ ಪಕ್ಕದ ನೆರೆ ರಾಷ್ಟ್ರದಿಂದ ಉದಗಿರಿಯಿಂದ ತರಿಸಿದ್ದು, ಮಹಾರಾಷ್ಟ್ರದಿಂದ. ನಮ್ಮ ಕಡೆ ಈ ಸಾರಿ ಕೊಟ್ಟಿದ್ರು, ಎಲ್ಲ ಮುಗಿದು ಹೋಗ್ಬಿಡ್ತು ನಮ್ಮ ಆರಸ್ಕೆಯಲ್ಲಿ. ಅಚ್ಚಾ. ಹೀಗಾಗ್ಬಿಟ್ಟು ಇದಕ್ಕೆ ಒಂದು ವಾರ್ಡನ್ ಎಕ್ಸ್ಟ್ರಾ ಅಂತ ಒಂದು ಬೀಜ ಉಪಚಾರ ಮಾಡಿದ್ವಿ ಕಡಲೆಗೆ. ಇದು ಕಡಲೆ ಸುಮಾರು ಇದು ಅರ್ಲಿ ವೆರೈಟಿ, ಸ್ವಲ್ಪ ಒಂದು 80 ದಿವಸಕ್ಕೆ ಬರುತ್ತೆ. ಆ ಬೇರೆ ಕಡಲೆಗಿಂತಲೂ ಒಂದು 15 ದಿವಸ ಮುಂಚೆ ಬರುತ್ತೆ. ಸ್ವಲ್ಪ ತಾಳ್ಮೆ ಇದಕ್ಕೆ ಕೆಪಾಸಿಟಿ ಇದೆ ಇದಕ್ಕೆ. ಮೇಲೆ ಇಳುವರಿನೂ ಚೆನ್ನಾಗಿದೆ. ಎಕರೆಗೆ ಸುಮಾರು ಏನಿಲ್ಲ ಅಂದ್ರೆ ಒಂದು 10 ಚೀಲ ಅಂತೂ ಪಕ್ಕ ಬಂದೇ ಬರುತ್ತೆ. ನಾವು ಆರ್ಗ್ಯಾನಿಕ್ ಮಾಡ್ತೀವಿ, ಅದೊಂದು ನಮಗೆ ಇದು ಕಡಿಮೆ ಆಗುತ್ತೆ. ನಮ್ಮ ಹತ್ರನೆಲ್ಲ ದೇಶಿ ಆಕಳು ಅದು ಇದು ಸಗಣಿ ಎಲ್ಲ ಮಾಡಿಕೊಂಡು ಜೀವಾಮೃತ ಮಾಡ್ತೀವಿ, ಮತ್ತು ಘನ ಜೀವಾಮೃತ ಮಾಡ್ತೀವಿ. ಈ ಥರ ಮತ್ತು ಹೆಚ್ಚು ನಮಗೆ ಎಲ್ಲ ಗೊತ್ತಿರೋದ್ರಿಂದ ನಮ್ಮ ಆರಸ್ಕೆ ಅಲ್ಲೆಲ್ಲ ಹೋಗ್ತಂದು PSB, ರಜಮಿಯಂ, ಟೈಕೋಡ್ರಮಾ, ಸುಡಮೋನಸ್ ಇವೆಲ್ಲ ಏನದ ಅಂದ್ರೆ ಹಂತವಾಗಿ ಏನದಂದ್ರೆ ಇದರಲ್ಲೇ ಏನದಂದ್ರೆ ಜೀವಾಮೃತ ಏನು ಗೊಬ್ಬರ ಇರುತ್ತೆ, ತಿಪ್ಪಿ ಗೊಬ್ಬರ, ಅದರಲ್ಲಿ ಮಿಕ್ಸ್ ಮಾಡಿ ಒಂದು 15 ದಿವಸ ಮುಚ್ಚಿಟ್ಬಿಟ್ಟು ಆಮೇಲೆ ಅದಕ್ಕೆ ಹಾಕ್ತೀವಿ. ಅದಕ್ಕೆ ಹಾಕಿ ಡಿಸೀಸ್ ಬರಲ್ಲ ಅಂತ ತಿಳ್ಕೊರಿ. ಅದಕ್ಕೆ ಯಾವುದೂ ಒಂದು ನೀವು ನೋಡ್ಬೋದು ಎಲ್ಲರ ಈ ಥರ ಇದು ಸಾಯ್ತಿ ಅಂತ ಹೇಳ್ತದ, ಒಣಗ್ತದ, ಅದು ಕಾಂಡ ಕೊರಕೋದ್ರಿಂದ. ಆ ಥರ ಯಾವುದೂ ಏನು ಬರಲ್ಲ. ಇದೊಂದು ಎಕರೆಗೆ 10 kg 10ರಿಂದ 12 kg ಬೀಜ ಏನದಂದ್ರೆ ಭೂಮಿಯಲ್ಲಿ ನಾಟಿ ಮಾಡ್ತೀವಿ ನಾವು. ಕಂಪ್ಲೀಟ್ ಇದನ್ನು ಅದೇ ಸಿಸ್ಟಮ್. ಇದನ್ನು ಅದೇ ಸಿಸ್ಟಮ್. ಇಲ್ಲಿ ಯಾವ ಥರ ಊರ್ಲತ್ತೀರಿ ಸರ್? ಒಂದ್ಸಲ ನೋಡೋಣ ಬನ್ನಿ. ಬನ್ನಿ. ನಿಮ್ಗೆ ಹೇಳೋದಲ್ಲ, ಅಲ್ಲಿ ವಾರ್ಡನ್ ಎಕ್ಸ್ಟ್ರಾ ಅಂತ ಬೀಜ ಉಪಚಾರ ಸಲುವಾಗಿ ಹಚ್ಚಿದ್ದು. ಇದು ಏನದ ಮುಂದೆ ರೋಗ ಏನದಂದ್ರೆ ಬರಂಗಿಲ್ಲ. ಇದು ಅದ್ರ ಸಲುವಾಗಿ ಇದು ಬೀಜ ಉಪಚಾರ ಮಾಡಿ, ಇವಾಗ ನಾವು ಯಾವುದೇನು ಮಾಡಿದ್ರು ಬೀಜ ಉಪಚಾರ ಮಾಡಿಬಿಟ್ಟೆ ಮಾಡೋದು. ಈ ಥರ ಊರ್ಸೋ ಕಾರಣ ಏನದಂದ್ರೆ ಇದು ಇಳುವರಿ ಏನದಂದ್ರೆ 8ರಿಂದ 10 10ರಿಂದ 12 ಹೆಚ್ಚಿಗೆ ಬರುತ್ತೆ. ಇವಾಗ ಬಿತ್ತನೆ ಮಾಡಿದ್ರೆ ಕಡಿಮೆ ಬರುತ್ತೆ. ಇನ್ನೊಂದು ನಮ್ಮ ಬೋದ್ ಬಿಟ್ಟಿನ ಸಲುವಾಗಿ ನಮಗೆ ನೀರಿನ ಅನುಕೂಲ ಇದೆ, ನೀರಿನ ಸೌಕರ್ಯ ಇದೆ ನಮ್ಮ ಹತ್ರ. ನೀರು ಬೋರಲ್ಲಿ ನೀರು ಹಾಯಿಸ್ಬೋದು. ಇದಾವೆ ನೀರು ಯಾವಾಗ 10-12 ದಿವಸಕ್ಕೆ ಹಾಯಿಸ್ಬೋದು. ಇದು ಆದ ನಂತರ ಒಂದು 15 ದಿವಸಕ್ಕೆ ನಾವು ಇದಕ್ಕೆ ಕಳೆ ತೆಗಿಸ್ತೀವಿ. ಇನ್ನೊಂದು ಸರ್, ಇದು ಎಷ್ಟು ವ್ಯತ್ಯಾಸದಿಂದ ಹೊಂದಿಕ್ತೀರಿ? ನಾವು ಇದು 2.5 ಸಾಲ ಇದೆ. ಸಾಲದಿಂದ ಸಾಲಾಗ 5ರಿಂದ 6 ಇಂಚ್ ಏನಂದ್ರೆ ಬೀಜ. ಸರ್ ಬನ್ನಿ ಪಪ್ಪಾಯ ನೋಡೋಣ. ಸರ್ ಇದು ಯಾವ್ದ್ರ ಸಲುವಾಗಿ ರೆಡಿ ಮಾಡಿ ಸರ್? ಇದು ನಾವು ಮುಂದೆ ಎಳ್ಳು ಬಿತ್ತನೆ ಸಲುವಾಗಿ ಮಾಡಿದ್ದು. ಇದು ನಾವು ಜನವರಿ 1st ವೀಕಿಂದ ನಾವು 2nd ವೀಕ್ವರೆಗೂ ನಾವು ಎಳ್ಳು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಅಂದರೆ ಬಿತ್ತೋದ್ರಿಂದ ಈ ಸರಿ ಎಲ್ಲ ಟ್ರಾಕ್ಟರು ಎತ್ತು ಆ ಥರ ಎಲ್ಲ ಯಾರು ಚೆನ್ನಾಗಿ ಬಿತ್ತಲ್ಲ. ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ, ಇದು ಮುಕ್ರಿಯಲ್ಲಿ ಏನದಂದ್ರೆ ಚೆಲ್ಬಿಟ್ಟು ನೀರು ಹಾಯಿಸ್ಬಿಟ್ಟು ಬರೋದು. ನಿಮ್ಗೆ ಒಂದ್ಸಲ ಯಾರಾದ್ರೂ ಬೀಜ ಬೇಕು ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಾ ಸರ್? ಕೊಡ್ತೀವಿ, ಖಂಡಿತವಾಗಿ ಕೊಡ್ತೀವಿ. ನಾವು ಖುದ್ದು ಅವ್ರಿಗೆ ಡೆಲಿವರಿ ನಮ್ಮ ಬೀದರ್ ಬಾಲ್ಕಿ ಒಂದು ದುಕಾನ್ ಇದೆ, ಆ ದುಕಾನ್ ಹತ್ರ ಇಡ್ತೀವಿ. ಅವ್ರ ಹತ್ರ ಬಂದು ತೊಗೊಂಡು ಹೋಗ್ಬೋದು ಅವರು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 7760 37921. ಓಕೆ ಸರ್. ಓಕೆ ಸರ್, ಬನ್ನಿ ಪಪ್ಪಾಯ ಒಂದ್ಸಲ ಹೇಳಿಟ್ರಿ ಸರ್. ಇದು ಪಪ್ಪಾಯದಾಗ ಕಡ್ಡಿ ಯಾಕೆ ಹಾಕಿರಿ ಮತ್ತು ಪಪ್ಪಾಯಿಗೆ ಒಂದೊಂದು ಗಿಡಕ್ಕೆ ಏನಿಲ್ಲ, ಕಾರಣ ಏನು? ಇದ್ರ ಕಾರಣ ಮಳೆ ಹೆಚ್ಚಿಗೆ ಆಗಿದೆ. ಅದರ ಸಲುವಾಗಿ ಇದ್ರದ್ದು ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಅಚ್ಚಾ. ಮಳೆ ಒಂದ್ ವೇಳೆ ಚೆನ್ನಾಗಿ ಆಗ್ತಿಲ್ಲ, ಇದ್ರ ಹೆಚ್ಚಿಗೆ ಆಗಿದೆ, ಅತಿವೃಷ್ಟಿ ಆಗಿದೆ. ಇವಾಗ ನೀವು ನೋಡಬಹುದು ಇಲ್ಲೆಲ್ಲ. ಇವಾಗ ಇದು ಸೀರೆ ಕಟ್ಟಿದೆ. ಇದು ಸೀರೆ ಕಟ್ಟಿದ ಕಾರಣ ಏನು ಸರ್? ಇದ್ರ ಕಾರಣ ಏನಂದ್ರೆ ಇದು ಬಿಸಿಲು, ಇವಾಗ ಈ ಕಡೆಯಿಂದ ಬಿಸಿಲು ಬೀಳುತ್ತೆ. ಇದ್ರ ಮೇಲೆ ಬಿತ್ತು ಕಾಯಿ ಮೇಲೆ ಅಂದ್ರೆ ಈ ಕಾಯಿನ ಡ್ಯಾಮೇಜ್ ಆಗ್ಬಿಡುತ್ತೆ. ಇದು ಅವರು ಮಾರ್ಕೆಟಿಂಗ್ ಅಲ್ಲಿ ಪರ್ಚೇಸ್ ಮಾಡಲ್ಲ ಅವರು. ನಮ್ಮ ಹತ್ರ ರೈತರ ಹತ್ರ ಏನದ ಅವರು ಒಯ್ಯಲ್ಲ, ಹಾಗಾಗ್ಬಿಟ್ಟು ಇಲ್ಲೇ ಬೀಳತ್ತದು. ಇದು ಬಿತ್ತಂದ್ರೆ ಇಲ್ಲೆಲ್ಲ ಡಾಗ್ ಬೀಳತ್ತದ. ಆ ಡಾಗ್ ಏನಂದ್ರೆ ಇಲ್ಲೇ ಬಿಟ್ಟಾಕ ಅವ್ರು ಒಯ್ತಾರ ಈ ತರ. ಇದು ಸುಮಾರು 1 ಎಕರೆಗೆ 900 ಗಿಡ ಕೊಡುತ್ತೆ. ಸಾಲಿನ ಸಾಲಿಗೆ 8 ಅಡಿ, ಸಾಲಿನ ಸಾಲಿಗೆ 8 ಅಡಿ ಇರುತ್ತೆ. ಗಿಡದಿಂದ ಗಿಡಕ್ಕೆ 5 ಅಡಿ 6 ಅಡಿ ಕುಡಿಸ್ತೀವಿ ನಾವು. ಇದು ಸಾಲಿನ ಸಾಲಿಗೆ 10 ಅಡಿ ಇದೆ. 10 ಅಡಿ ಹಾಕಿಟ್ರಿ? 10 ಅಡಿ ಅಂದ್ರೆ ಮುಂಚೆ ನಾವು ವಾಟರ್ ಮೆಲನ್ ತಗೊಂಡಿದ್ವಿ, ಅದ್ರ ಸಲುವಾಗಿ ಅದೇ ಬೆಡ್ ಇತ್ತು, ಅದೇ ಬೆಡ್ ಮೇಲೆ ಆ ತರ ಹಾಕಿದ್ದು ನಾವು. ಇಲ್ಲ ಅಂದ್ರೆ 8 ಅಡಿನೇ ಮಾಡೋದು. ಸರ್ ಈ ಸೀಡ್ ಹೆಸರು ಏನು ಸರ್? ಇದು 15 ನಂಬರ್ ಅಂತ, 15 ನಂಬರ್ ಅಂತ. 15 ನಂಬರ್. ಟೋಟಲ್ ಎಷ್ಟು ನಂಬರ್ ಅವ ಪಪ್ಪಾಯದಾಗ? 2-3 ಇವಾಗೆಲ್ಲ ತೈವನ್ ಅಂತ ಬಂದಿದೆ, 786 ಅಂತೇಳಿ. ಅದ್ರಾಗೆ ಕ್ರಾಸಿಂಗ್ ಅಂತ ಮತ್ತೊಂದು ಬಂದಿದೆ. ನಾವು ಇದು ಸುಮಾರು ಬೇರೆ ನಮ್ದು ಸುಲ್ತಾನ್ ಬಾಗ್ ಇದೆ, ಅವ್ರ ಹತ್ರ ತರಿಸಿದ್ದು. ಅವರೇ ತರಿಸ್ಕೊಟ್ಟಿದ್ದು, ಮತ್ತೆ ರಿಟರ್ನ್ ಅವರೇ ಒಯ್ತಾ ಇದಾರೆ.
ಸಸಿನೂ ಅವರೇ ತಂದಿದ್ದು ಓಕೆ ಮತ್ತು ಮಾಲ್ನು ಅವರೇ ಖರೀದಿ ಮಾಡ್ತಾರೆ. ಅವರೇ ನಮಗೇನು ಮೋಸ ಮಾಡಿಲ್ಲ. ಈ ಸಾರಿನೇ ರೇಟ್ ಸ್ವಲ್ಪ ಡೌನ್ ಇದೆ. ಸುಮಾರು ಇದಂದ್ರೆ ಎಕರೆಗೆ 40ರಿಂದ 50 ಟನ್ ಬರುತ್ತೆ. ನಮಗೆ 10ರಿಂದ 12 ದಿವಸಕ್ಕೆ ಒಂದು ಕಟಿಂಗ್ ಬರುತ್ತೆ. ಸ್ವಲ್ಪ ವಾತಾವರಣ ಹಿಂಗಿದ್ರೆ ಸ್ವಲ್ಪ 15-18 ದಿನ ಆಗ್ತದೆ. ಈ ಸಾರಿ ಎಲ್ಲ ಮಳೆ ಬಿದ್ದೆಲ್ಲ ಲಾಸ್ ಆಗಿದೆ. ಅದ್ರ ಸಲುವಾಗಿ ಮಧ್ಯದಲ್ಲಿ ಏನಾದ್ರೆ ಕಡಲೆ ಹಾಕಿದ್ವಿ. ಇವಾಗ ನಾವು ನೋಡಬಹುದು ಕಡಲೆ ಯಾಕೆ ಹಾಕಿರ್ಬೋದು ಇದೆಲ್ಲ ಇದರಿಂದ ಇದಕ್ಕರ ಬರಲಿ ಅನ್ನೋದು ಒಂದು ಉದ್ದೇಶದ ಸಲುವಾಗಿ ಕಡಲೆ ಹಾಕಿದ್ದು ನಾವು. ಇದರಲ್ಲಿ ಎಷ್ಟು ಎಕರೆ ಸರ್ ಪಪ್ಪಾಯಿ ನಿಮ್ದು? ಇದು ನಮ್ದು 3 ಎಕರೆ ಇತ್ತು. 3 ಎಕರೆ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಹಾಳಾಗ್ಬಿಡ್ತು. ಹೀಗಾಗಿ 1 ಎಕರೆ ಇಟ್ಟಿದ್ವಿ ನೋಡೋಣ ಅಂತೇಳಿ. ಯಾಕೆ ಅಂದ್ರೆ ಸುಮ್ಮನೆ ಮುಂದೆ ರೇಟ್ ಯಾವಾಗೂ ಆಗ್ಬೋದು. ಇದು ಒಂದು ಜಾಕ್ಪಾಟ್ ಇದ್ದಪ್ಲೆ ಅದು. ಈಗ ಹೋದ 5-6 ರೂಪಾಯಿ ಇತ್ತು, ಇವಾಗ 12 ಆಗಿದೆ ಇವಾಗ ಈ ಪ್ರೆಸೆಂಟ್ ರೇಟು. ಮುಂದೆ 15 ಒಂದು 25 ಆಯ್ತು, 1 ಟನ್ ಬಂತು 25,000 ರೂಪಾಯಿ ಬರುತ್ತೆ. ಇದು ಒಂದು ಟೈಪ್ ಲಾಟ್ರಿ ಸಿಸ್ಟಮ್ ಇದು. ಈ ಬೆಳೆ ನಮ್ಮ ಅನುಭವ ಪ್ರಕಾರದಲ್ಲಿ ಒಂದು ಸ್ವಲ್ಪ ಬೆಟರ್ ಅನಿಸ್ತದೆ. ರೈತರಿಗೆ ಏನು ಮೋಸ ಇಲ್ಲ. ಇಷ್ಟು ಲಾಸ್ ಆದ್ರೂ ನಮಗೇನು ಲಾಸ್ ಆಗಿಲ್ಲ ಮಳೆ ಹಾಳಾಗಿಬಿಟ್ರು. ಸರ್ ಇದು 1 ಎಕರೆದಾಗ ಎಷ್ಟು ಸಸಿಗಳು ಕುಂತಾವ ಸರ್? ಇದು 900 ಸಸಿ ಕುಂತಾವ. 900 ಸಸಿಗಳು ಕುಂತಾವ. ಇದು ನಾವು ಅದನ್ನು ನೋಡ್ಬೋದು ನಾವು. ಇದು ಆರ್ಗ್ಯಾನಿಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೂವು. ಮತ್ತೆ ಇದಕ್ಕೆ ಕೆಮಿಕಲ್ ನೀಡಲ್ಲ. ಇದಕ್ಕೆ ಸ್ಪ್ರೇ ವೈರಸ್ ಅಂತ ಬರುತ್ತೆ. ಪರ್ಫೆಕ್ಟ್ ಅಂತ ಒಂದು ಆರ್ಗ್ಯಾನಿಕ್ ಮದ್ದಿದೆ, ಅದನ್ನೇ ಸ್ಪ್ರೇ ಮಾಡಿದ್ದು. ಮಂತ್ಲಿ 1 ತಿಂಗಳಿಗೆ ಒಂದ್ಸರಿ ಮಾಡೋದು ಅದು. ಅದಕ್ಕೆ ಬಿಟ್ರೆ ಬೇರೆ ಏನು ಮಾಡಿಲ್ಲ. 0 ಕಲ್ಟಿವೇಶನ್ ಅದು. ಒಂದು ಸುಮಾರು ಇದಕ್ಕೆ 1 ಎಕರೆಗೆ ನಾವು ಒಂದು ಖರ್ಚು ಮಾಡಿದ್ದಂದ್ರೆ ಒಂದು 30,000 ರೂಪಾಯಿ ಮಾಡಿರ್ಬೋದು ಅಷ್ಟೇ. 30,000 ರೂಪಾಯಿ ಕಂಪ್ಲೀಟ್ ಹಣ್ಣು ಕಟಿಂಗ್ ಬರೋವರೆಗೂ. ಇವಾಗನು ಕೊಡ್ತಾ ಇದೀವಿ. ಅದು ಜೀವಾಮೃತ ಅದು ಇದನ್ನ ಅಂಥದ್ದು ನಾವೇನು ಬುಡದ ಮುಂಚೆ ಅಂದ್ರೆ ತಿಪ್ಪೆ ಗೊಬ್ಬರ ಕೊಟ್ಟಿದ್ದು ಆ ಥರದ್ದು. ಹೆಚ್ಚಿಗೆ ಏನು ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮ ಹೊಲಗಳು ಆ ಥರ ಏನೂ ಇಲ್ಲ. ಇದು ಏನಾದ್ರು ನಾವು ಹಸಿರೆಲ್ಲ ಗೊಬ್ಬರ ಎಲ್ಲ ಮಾಡಿದ ಸಲುವಾಗಿ ಆ ಥರ ಇದೆ. ಈ ಮಳೆ ಬಿದ್ದಿನ ಸಲುವಾಗಿ ಹೆಚ್ಚಿಗೆ ಹಾಳಾಗ್ತದೆ. ಮತ್ತೇನೇನು ಮಾಡಿರಿ ಸರ್? ಯಾವ ಕಡೆ ಎಲ್ಲ